ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ಯಾಟ್ಸ್ನಲ್ಲಿ 2025-26ನೇ ಸಾಲಿಗೆ ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ಪ್ರಮೋಷನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸ್ಯಾಟ್ಸ್ ಲಾಗಿನ್ ಆದ ನಂತರ ಸೈಡ್ ಮೆನುವಿನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10th ಅಂತ ಏನಿದೆ ಆ ಆಪ್ಷನ್ ಮೇಲೆ ಮೌಸ್ ಕರ್ಸರ್ನ ಇಟ್ಕೋಬೇಕು. ಅದರ ಮುಂಭಾಗದಲ್ಲಿ ನಮಗೆ ಪ್ರಮೋಷನ್ ಡೀಟೇಲ್ಸ್ ಕಾಣುತ್ತೆ. ಪ್ರಮೋಷನ್ ಡೀಟೇಲ್ಸಲ್ಲಿ ಮತ್ತೆ ಮುಂಭಾಗದಲ್ಲಿ ನಮಗೆ ಪ್ರಮೋಟ್ ಸ್ಟೂಡೆಂಟ್ ಅಂತ ಆಪ್ಷನ್ ಇದೆ. ಆ ಪ್ರಮೋಟ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಮೋಟ್ ಮಾಡೋಕ್ಕಿಂತ ಮೊದಲು ನಾವು ಎಲ್ಲ ವಿದ್ಯಾರ್ಥಿಗಳ CCE ರಿಸಲ್ಟನ್ನು ಎಂಟರ್ ಮಾಡಿರಬೇಕು ಮತ್ತು ಹಾಜರಾತಿಯನ್ನು ಭರ್ತಿ ಮಾಡಿರಬೇಕಾಗುತ್ತೆ, ಇಲ್ಲಾಂದರೆ ಪ್ರಮೋಟ್ ಮಾಡೋಕ್ಕಾಗಲ್ಲ. ಅದಾದ ನಂತರ ಸ್ಟೇಟು, ಬ್ಲಾಕು, ಸ್ಕೂಲ್ ನೇಮು, ಡಿಸ್ಟ್ರಿಕ್ಟ್, ಕ್ಲಸ್ಟರ್, ಸ್ಕೂಲ್ ನೇಮ್, ಸ್ಕೂಲ್ ಕೋಡ್ ಎಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಅಕಾಡೆಮಿಕ್ ಇಯರ್ ಕೂಡ ಕ್ಲಾಸ್ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಯಾವುದು ಅಂತೇಳಿ ನಂತರ ತಗೊಂಡು ಸರ್ಚ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಸರ್ಚ್ ಅಂತೇಳಿ ಕ್ಲಿಕ್ ಮಾಡಿದ ನಂತರ ಕೆಳಭಾಗದಲ್ಲಿ ನಾವು ಸ್ಕ್ರೋಲ್ ಡೌನ್ ಮಾಡಿದರೆ ಆ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿಯನ್ನು ತೋರಿಸುತ್ತೆ. ಎನ್ರೋಲ್ಮೆಂಟ್ ನಂಬರ್ ನೋಡ್ಬೋದು, ಸ್ಯಾಟ್ಸ್ ನಂಬರ್, ನಂತರ ನೇಮು, ಅವರ ತರಗತಿ ನೋಡ್ಬೋದು. ಮುಂಭಾಗದಲ್ಲಿ ನಮಗೆ ಒಂದು ಖಾಲಿ ಚೆಕ್ ಬಾಕ್ಸ್ ಕಾಣ್ತಾ ಇದೆ. ಆ ಖಾಲಿ ಚೆಕ್ ಬಾಕ್ಸಲ್ಲಿ ನಾವು ಟಿಕ್ ಮಾಡೋದ್ರ ಮೂಲಕ ನಾವು ಒಂದೊಂದಾಗಿ ಒಬ್ಬೊಬ್ಬ ವಿದ್ಯಾರ್ಥಿನೂ ಕೂಡ ಪ್ರಮೋಟ್ ಮಾಡ್ಬೋದು ಅಥವಾ ಇಡೀ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಾವು ಪ್ರಮೋಟ್ ಮಾಡ್ಬೋದಾಗಿರುತ್ತೆ. ಅದಕ್ಕಿಂತ ಮೊದಲು ನಾವು ಎನ್ರೋಲ್ಮೆಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳ ನೇಮು, ತಂದೆ ನೇಮು, ತಾಯಿಯ ನೇಮು ಇದನ್ನೆಲ್ಲ ಎಡಿಟ್ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಯಾವುದು ಇಲ್ಲ ಅಂತ ಹೇಳಿದ್ರೆ ನಾವು ಸ್ಕೂಲ್ ಅಕಾಡೆಮಿಕ್ ಡೀಟೇಲ್ಸ್ ಅನ್ನು ನೋಡ್ಕೋಬೇಕು. ಆನಂತರ ಪುನಃ ನಾವು ಪ್ರಮೋಟ್ ಸ್ಟೂಡೆಂಟ್ಗೆ ಹೋಗಿ ಯಾವ ಒಂದು ವಿದ್ಯಾರ್ಥಿಯ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡ್ತೀವಿ ಆ ವಿದ್ಯಾರ್ಥಿ ಮಾತ್ರ ಪ್ರಮೋಟ್ ಆಗುತ್ತೆ. ಒಂದು ವೇಳೆ ಎಲ್ಲ ವಿದ್ಯಾರ್ಥಿ ಪ್ರಮೋಟ್ ಮಾಡಬೇಕು ಅಂದರೆ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಾವು ಪ್ರಮೋಟ್ ಮಾಡ್ಬೋದು. ನಾನು ಎಕ್ಸಾಂಪಲ್ಗೋಸ್ಕರ ಒಂದು ವಿದ್ಯಾರ್ಥಿ ಅಂತ ತಗೊಳ್ತಾ ಇದ್ದೀನಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ನಂತರ ನಮಗೆ ಒಂದು ಪಾಪಪ್ ಮೆನು ಓಪನ್ ಆಗುತ್ತೆ. ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಅದನ್ನು ಓಕೆ ಅಂತೇಳಿ ಕ್ಲಿಕ್ ಮಾಡಬೇಕು. ಈಗ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಪ್ರಮೋಟೆಡ್ ತೋರಿಸುತ್ತೆ. ನಮಗೆ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತೇಳಿ ನಮಗೆ ಕಾಣಿಸುತ್ತೆ. ಈ ರೀತಿಯಾಗಿ ಒಂದು ತರಗತಿಯಿಂದ ಮತ್ತೊಂದು ತರಗತಿಗೆ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡ್ಬೋದಾಗಿರುತ್ತೆ. ಧನ್ಯವಾದಗಳು.